ಆರ್ಯ ನನಗೆ ತುಂಬಾ ಆತ್ಮೀಯರು. ಸುಮಾರು 7-8 ವರ್ಷದಿಂದ ಅವ್ರ ಜರ್ನಿ ನೋಡ್ತಾ ಇದ್ದೀನಿ. ಅವ್ರ ಸ್ಟ್ರಗಲ್, ಅವ್ರ ಪ್ಯಾಷನ್, ಸಿನಿಮಾ ಬಗ್ಗೆ ಇರುವಂತದ್ದು. ಹೇಳಿದಾಗೆ ಈ ಸಿನಿಮಾ ಕ್ಲಾಪಿಂಗ್ ನಾನು ಮಾಡಿದ್ದೆ. ನಾನು ಕಾರಣಾಂತರಗಳಿಂದ ಜರ್ನಿ ಆಮೇಲೆ ಬೇರೆ ರೂಟ್ ಅಲ್ಲಿ ಹೋಯ್ತು. ಸೊ ಇನ್ ದ ಮೀನ್ ವೈಲ್ ಏನಾಗ್ತಾ ಇದೆ ಈ ಸಿನಿಮಾ ಬಗ್ಗೆ ಅನ್ನೋದ್ರ ಬಗ್ಗೆ ನನಗೂ ಅಷ್ಟು ಗೊತ್ತಿರಲಿಲ್ಲ. ಬಟ್ ಗ್ರಾಜುಯಲಿ ಮತ್ತೆ ಕನೆಕ್ಟ್ ಆದ್ವಿ. ಅವ್ರ ಅಪ್ಡೇಟ್ಸ್ ಎಲ್ಲ ಹೇಳಿದ್ರು. ಈಗ ರಿಲೀಸ್ ವರ್ಗೂ ಬಂದಿದೆ ಸಿನಿಮಾ ಅಂತ ಹೇಳಿದ್ರು. ಬಹಳ ಖುಷಿ ಆಯ್ತು. ಮೊದಲನೇದು ಈ ಟೈಟ್ಲು ಇಟ್ಸ್ ವೆರಿ ವೆರಿ ಪವರ್ಫುಲ್ ಟೈಟ್ಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಮದ್ದಾನೆ ಅನ್ನೋದು ಒಬ್ಬ ಎ ಲಿಸ್ಟ್ ಹೀರೋ, ಒಬ್ಬ ಸೂಪರ್ ಸ್ಟಾರ್ ದರ್ಶನ್ ಅಂತ ಒಬ್ಬ ಸೂಪರ್ ಸ್ಟಾರ್ ಆಗಲಿ, ಯಶ್ ಅಂತ ಒಬ್ಬ ಸೂಪರ್ ಸ್ಟಾರ್ ಆಗಲಿ, ಅವ್ರಿಗೆ ಸೂಟ್ ಆಗುವಂತ ಒಂದು ಟೈಟ್ಲ್ ಇದು. ಬಿಕಾಸ್ ವಿ ಆಲ್ ಕ್ಯಾನ್ ಫೀಲ್ ಇಟ್. ಆ ವೈಬ್ಸ್ ನಮಗೆ ಗೊತ್ತಾಗುತ್ತೆ ಒಂದು ಟೈಟ್ಲು, ಅದರಲ್ಲಿರುವಂತ ಒಂದು ಪವರ್, ಎನರ್ಜಿ ಏನು ಅಂತ. ಸೊ ಆ ಟೈಟ್ಲ್ ನೀವು ತಗೊಂಡಿದ್ದೀರಾ, ಅದನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ದೀರಾ ಅಂದ್ರೆ 30% ಆಲ್ರೆಡಿ ನೀವು ಗೆದ್ಬಿಟ್ಟಿದ್ದೀರಾ ನಾನು ಹೇಳ್ಬೇಕಾಗತ್ತೆ ನಾನು. ಸೊ ಡೆಫಿನೆಟ್ಲಿ ಆ ಟೈಟ್ಲ್ ಜಸ್ಟಿಫಿಕೇಶನ್ ಕೊಟ್ಟಿರ್ತೀರಾ ನಿರ್ದೇಶಕರು ಅಂತ ನಾನು ಭಾವಿಸ್ತಾ ಇದ್ದೀನಿ ನಾನು. ಶೂರ್ಲಿ, ಬಿಕಾಸ್ ಸ್ಟೋರಿ ಕೂಡ ನನಗೆ ಗೊತ್ತಿರೋದ್ರಿಂದ ಹಲವಾರು ಶೇಡ್ಸ್ ಇದೆ ಇದರಲ್ಲಿ. ಹಲವಾರು ಪ್ರೇಕ್ಷಕರನ್ನ ಅವರ ಆಸಕ್ತಿ ಹಿಡಿದಿಡುವಂತಹ ಒಂದು ಎಲ್ಲ ಅಂಶಗಳು ಸಹ ಇದೆ. ಚೆನ್ನಾಗಿದೆ ಸಿನಿಮಾ. ಆರ್ಯ ಸಕ್ಸಸ್ ಆಗಲಿ ನಿಮಗೆ. ನಿಮ್ಮ ಈ ಹೊಸ ತಂಡದ ಬಗ್ಗೆ ಹೆಚ್ಚಿಗೆ ನನಗೆ ಪರಿಚಯ ಇಲ್ಲದೆ ಇರೋದ್ರಿಂದ ಬೇರೆ ಯಾರ ಬಗ್ಗೆ ನಾನು ಮಾತಾಡೋದಿಲ್ಲ. ಸೊ ಆಸ್ ಆರ್ಯ ಟೋಲ್ಡ್, ಈಸ್ ಎ ವೆಲ್ ಎಜುಕೇಟೆಡ್ ಪರ್ಸನ್, ಒಂದು ವೆಲ್ ಲರ್ನ್ಡ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರುವಂತವ್ರು. ಸೊ ಇಂಥವ್ರು ಬರಬೇಕು ಚಿತ್ರರಂಗಕ್ಕೆ. ಕನ್ನಡ ಚಿತ್ರರಂಗಕ್ಕೆ ಹೊಸ ಹೀರೋಗಳು ಬರಬೇಕು. ಆ ಎಲ್ಲ ಹೀರೋಗಳು ಸ್ಟಾರ್ಗಳಾಗಬೇಕು. ಆ ಎಲ್ಲ ಸ್ಟಾರ್ಗಳು ಸಹ ಸೂಪರ್ ಸ್ಟಾರ್ಗಳಾಗಬೇಕು. ನಿಂತು ನೀರಾಗಬಾರ್ದು ಚಿತ್ರರಂಗ. ಸೊ ಆ ನಿಟ್ಟಿನಲ್ಲಿ ಅವರ ಪ್ರಯತ್ನ ಇಟ್ಸ್ ವೆರಿ ವೆರಿ ಕಮೆಂಡಬಲ್ ಅಂಡ್ ಐ ಅಪ್ರಿಷಿಯೇಟ್ ದ ಹೋಲ್ ಟೀಮ್ಸ್ ಎಫರ್ಟ್. ಒಳ್ಳೇದಾಗ್ಲಿ. ಸೊ ಮದ್ದಾನೆ ಅನ್ನೋ ಟೈಟ್ಲ್ ಇಟ್ಕೊಂಡು ಮುಂದಕ್ಕೆ ಬರ್ತಾ ಇದ್ದೀರಾ. ಮದ್ದಾನೆ ಗೀಳಿಡುತ್ತೆ, ಘೂಂಕರಿಸುತ್ತೆ ಮತ್ತು ಎಲ್ಲವನ್ನ ಏನೇನೆಲ್ಲ ಮಾಡುತ್ತೆ ನಮ್ಗೆ ಗೊತ್ತಿದೆ. ಸೊ ಅದೆಲ್ಲ ಮಾಡೋ ಪ್ರಯತ್ನದಲ್ಲಿ ಆಗ್ಲೇ ಪತ್ರಕರ್ತ ಮಿತ್ರರೊಬ್ರು ಒಂದು ಪ್ರಶ್ನೆ ಕೇಳಿದ್ರು, ಈ ಮದ್ದಾನೆಗೆ ಅಂಕುಶ ಹಾಕೋರು ಯಾರು ಅಂತ ಅಂದ್ಬಿಟ್ಟು. ಸೊ ಅಂಕುಶ ಆನ್ ಸ್ಕ್ರೀನು ಇರುತ್ತೆ, ಆಫ್ ಸ್ಕ್ರೀನು ಇರುತ್ತೆ. ಅದ್ರ ಬಗ್ಗೆ ನೀವು ಕೇರ್ಫುಲ್ ಆಗಿರ್ಬೇಕು. ಆಫ್ ಸ್ಕ್ರೀನು ನಿಮ್ಗೆ ರಿಯಲ್ ಲೈಫ್ ನಲ್ಲಿ ಒಂದು ರಿಯಾಲಿಟಿ ಚೆಕ್ ಕೊಡೋಂತ ಅಂಕುಶ ಹಾಕೋರು, ಕೆಡ್ಡ ತೊಡೋರು ಇರ್ತಾರೆ ಮೋಸ್ಟ್ ಇಂಪಾರ್ಟೆಂಟ್ಲಿ. ಸೊ ಅದ್ರ ಬಗ್ಗೆ ಈಗ ನಿಮ್ಗೆ ಅನುಭವ ಆಗಿದೆ ಅಂತ ಅನ್ಕೊಳ್ತೀನಿ 6-7 ವರ್ಷದ ಜರ್ನಿನಲ್ಲಿ. ಸೊ ಆ ಕೆಡ್ಡಾಗಿ ಸಿಕ್ಕಾಕೊಳ್ಳದೆ ಮದ್ದಾನೆ ಆನೆ ನಡೆದಿದ್ದೆ ದಾರಿ ಅಂತ ಹೇಳ್ತಾರಲ್ಲ, ಆ ಪ್ರಕಾರ ಹೋಗಿ ನಿಮ್ದೇ ಒಂದು ಛಾಪನ್ನ ಮೂಡಿಸಿ, ನಿಮ್ದೇ ಒಂದು ದಾರಿಯನ್ನ ಮಾಡ್ಕೊಳ್ಳಿ. ಮುಂದಿನ ಚಿತ್ರಗಳಿಗೆ ಇದು ಒಂದು ಒಳ್ಳೆ ನಾಂದಿ ಆಗ್ಲಿ ಅಂತ ಹೇಳಿ ಹಾರೈಸ್ತೀನಿ ನಾನು. ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ದ ಹೋಲ್ ಟೀಮ್. ಥ್ಯಾಂಕ್ ಯು.